ಬಾಡಿಗೆ, ಅಪ್ಪು ಫೀಸು, ಮಲ್ಲಿ ಕೋಚಿಂಗ್ ಬಿಲ್ಲು, ಆಮೇಲೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಆಮೇಲೆ ರೇಷನ್ನು ಅಂಡ್ ಮಿಸಲೇನಿಯಸ್ ಎಲ್ಲ ಸೇರಿ ಒಂದು 35. ಮೆಡಿಕಲ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿದೆಯಾ? ಹೋದ ತಿಂಗಳು ಅಪ್ಪು ಹುಷಾರಿರ್ಲಿಲ್ಲ ಅಂದ್ಬಿಟ್ಟು ಡಾಕ್ಟರ್ದೊಂದು 2,000 ಆ್ಯಂಡ್ ಅದಕ್ಕೆ ಮುಂಚೆ ಒಂದು 34,500 ರೂಪಾಯಿ. ನನ್ನ ಆ್ಯಾವ್ರೇಜ್ 35 ಅಂತ ಅನ್ಕೊಳ್ಳಿ. ಬಟ್ ಈಗ ನಾನು ಮಿಂಚು ಆ್ಯಡ್ ಆಗಿದ್ದೀವಿ, ಆ ಮನೆದು ಬಾಡಿಗೆ ಕೊಡಬೇಕು. ಆ್ಯಡ್ ಆಯ್ತಲ್ಲ, ಎಷ್ಟಾಗ್ಬೋದು? ಎಷ್ಟಾಗ್ಬೋದು? ಒಂದು ಇನ್ನೊಂದು 7,000 ಆ್ಯಡ್ ಆಗ್ಬೋದು. ಸರಿ, 35 ಜೊತೆ ಒಂದು 7,000 ಆ್ಯಡ್ ಮಾಡಿದ್ರೆ 42,000. 42,000. 42,000 ನೋಡಿ. ಮಕ್ಕಳು ಫೀಸು ಎಷ್ಟು ಕಡಿಮೆ ಇದೆ ಆ್ಯಂಡ್ ಮನೆ ಬಾಡಿಗೆ, ಇದು ಆ್ಯಡೆಡ್ ಅಡ್ವಾಂಟೇಜ್. ಆರಾಮಾಗಿರ್ಬೋದಲ್ಲ. ಎಷ್ಟಿದೆಯೋ ಅಷ್ಟಲ್ಲಿ ಜೀವನ ಮಾಡಿದ್ರೆ ಸಂತೋಷವಾಗಿರ್ಬೋದು. ನಾವು ಹಾಗೆ ಮಾಡಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಬಿಟ್ಟು ಸೋಫಾಗೂ ಕಾಲಾಗ್ತೀವಿ. ಆ್ಯಂಡ್ ಹಾಗಾಗೋದು ಗ್ಲೋಬಲೈಸೇಷನ್ ಆ್ಯಂಡ್ ಕೊಳ್ಳು ಭಾಗ ಸಂಸ್ಕೃತಿಯಿಂದ. ಇದು ಏನೇ ನೋಡಿದ್ರು ಕೊಂಡ್ಕೋಬೇಕು ಅಂತ ಆಸೆ ಹುಟ್ಟಿಸೋದು. ಈಗ ನೋಡಿ, ದಿನ ಬೆಳಗಾದ್ರೆ 10 ಮೆಸೇಜಸ್ ಬರ್ತವೆ, 10 ಕಾಲ್ಸ್ ಬರ್ತವೆ, ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಿದ್ದೀವಿ, ಪರ್ಸನಲ್ ಲೋನ್ ಅಪ್ರೂವ್ ಆಗಿದೆ ಅಂತ. ಆ್ಯಂಡ್ ನಮ್ಮ ಜನ ಅದನ್ನು ತೊಗೊಂಡ್ಬಿಡ್ತಾರೆ. ಇದನ್ನು ಹೇಗೆ ರೀಪೇ ಮಾಡ್ತೀವಿ ಅಂತ ಪ್ಲ್ಯಾನೇ ಮಾಡಲ್ಲ. ಲೋನ್ ತೊಗೊಳ್ಳೋದೇನಕ್ಕೆ? ಯಾವುದೋ ಒಂದು ಅನಿವಾರ್ಯತೆಗೆ, ಅವಶ್ಯಕತೆ ಅಂತಲ್ಲ, ಲಕ್ಷಕ್ಕೆ. ಹೊಸ ಫೋನ್ ಬಂದಿದೆ, ಬೈಕು, ಗಾಡಿ, ಅದ್ಯಾಕೆ ಈಗ ಮದುವೆ ಮಾಡೋಕ್ಕೂ ಲೋನ್ ತೊಗೊಳ್ಳೋ ಶುರು ಮಾಡ್ಬಿಟ್ಟಿದ್ದಾರೆ. ಮದುವೆಗೆ ಬಿಡಿ, ಎಷ್ಟೋ ಜನ ಹನಿಮೂನ್ಗೂ ಲೋನ್ ತೊಗೋತಾರೆ. ಒಟ್ಟಲ್ಲಿ ಇಡೀ ಜಗತ್ತು ಸಾಲದಲ್ಲಿ ತೇಲ್ತಾ ಇದೆ. ಅಲ್ಲ, ಇಷ್ಟೊಂದೆಲ್ಲ ಸಾಲ ಮಾಡಿಬಿಟ್ಟು ಅದು ಹೆಂಗೆ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೋ ನನಗಂತೂ ಅರ್ಥ ಆಗಲ್ಲಪ್ಪ. ಸ್ವರ್ಗನ ಸೇಲ್ ಮಾಡ್ತಿದ್ದೀವಿ ಅಂತ ಭ್ರಮೆ ಹೊಡಿಸಿ ನರ್ಕನ ಸೃಷ್ಟಿ ಮಾಡ್ತಿದ್ದಾರೆ. ಏನು ಮಾಡೋಕ್ಕಾಗಲ್ಲ. ಮಾರ್ಕೆಟಲ್ಲಿ ಅಷ್ಟೊಂದು ಟೆಂಪ್ಟೇಷನ್ಸ್ ಇದೆ. ಅದನ್ನೆಲ್ಲ ತಡ್ಕೊಂಡು ಅದು ಹೆಂಗೆ ಜೀವನ ಮಾಡ್ತಾರೋ. ಒಟ್ಟಿನಲ್ಲಿ ಈ ಟ್ರೆಂಡ್ಗೆ ವಿರುದ್ಧವಾಗಿ ಯಾರು ಜೀವನ ಮಾಡ್ತಾರಲ್ಲ, ಅವನೇ ನಿಜವಾದ ಜಾಣ. ಬಟ್ ಹಾಗಾಗೋದಕ್ಕೆ ನಮ್ಮಲ್ಲಿ ಫೈನಾನ್ಷಿಯಲ್ ಎಜುಕೇಷನ್ಗೆ ಒತ್ತು ಕೊಡಬೇಕು. ಎಲ್ಲರೂ ದುಡಿತಾರೆ, ಬಟ್ ಆ ದುಡ್ಡನ್ನ ಹೇಗೆ ಬಳಸಬೇಕು, ಹೇಗೆ ಬೆಳೆಸಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಅದನ್ನ ತಿಳಿಸೋಕ್ಕೆ ಇಲ್ಲಿ ಒಂದು ಆಪರ್ಚುನಿಟಿನೂ ಇಲ್ಲ. ಕರೆಕ್ಟ್. ವಿದ್ಯೆ ಇದೆ, ಬುದ್ಧಿ ಕಡಿಮೆ. ಟ್ರೂ. ನಾನು ಆ ವಿಚಾರದಲ್ಲಿ ಸೇಫಪ್ಪ. ಆಲ್ರೌಂಡರ್ ಥರ ನೀವು ಸಿಕ್ಕಿದ್ದೀರಾ. ಯು ಆರ್ ಮೈ ಲಕ್ಕಿ ವೈಫ್. ಸಾಕು. ಇದೆಲ್ಲ ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಇದೆಲ್ಲ ಬೈ ಬರ್ತು ನ್ಯಾಚುರಲ್ ಟ್ಯಾಲೆಂಟ್ ಬಂದ್ಬಿಟ್ಟಿದೆ. ದ ಪವರ್ ಆಫ್ ಮಿಡಲ್ ಕ್ಲಾಸ್ ಹೆಂಡತಿ. ಗೊತ್ತು ಬಿಡಿ. ಟೂತ್ ಪೇಸ್ಟಲ್ಲಿ ಗಣಿಗಾರಿಕೆ ಮಾಡೋರು ನೀವು ಪೆನ್ ಕೊಡಿ. ಸರಿ, ತಗೊಳ್ಳಿ. ಹಾಗೆ ನನಗೆ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿ ಲೆಕ್ಕ ಮಾಡ್ತೀನಿ. ಟ್ರಾನ್ಸ್ಫರು ಒಂದು 15,000.